ಜಮೀನು ಒತ್ತುವರಿ ಕಿರುಕುಳಕ್ಕೆ ಬೇಸತ್ತು ವ್ಯಕ್ತಿ ಆತ್ಮಹತ್ಯೆ. ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಅಖಿಲ ಕರ್ನಾಟಕ ರೆಡ್ಡಿ ಮಹಾಸಭಾ ಆಕ್ರೋಶ. ಜಮೀನು ಒತ್ತುವರಿ ಹಾಗೂ ಆರೋಪಿಗಳ ನಿರಂತರ ಕಿರುಕುಳಕ್ಕೆ ಮನನೊಂದು ವ್ಯಕ್ತಿಯೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ನಡೆದಿದೆ. ಈ ಸಂಬಂಧ ದೌರ್ಜನ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿ ಅಖಿಲ ಕರ್ನಾಟಕ ರೆಡ್ಡಿ ಮಹಾಸಭಾ ರಾಜ್ಯ ಸಮಿತಿ ಅಬ್ಬಿಗಿರಿಯ ಶ್ರೀ ಯಲ್ಲಾಲಿಂಗ ಮಠದ ಪೂಜ್ಯರು, ಗೌರವ ಅಧ್ಯಕ್ಷರು ಬಸವರಾಜ ಪೂಜ್ಯರು, ರಾಜ್ಯಾಧ್ಯಕ್ಷರಾದ ಸುಭಾಷ್ ಚಂದ್ರ ದಾನರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ಕನಕಗಿರಿ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಕನಕಗಿರಿ ಪಟ್ಟಣದ 5ನೇ ವಾರ್ಡಿನ ನಿವಾಸಿಯಾಗಿದ್ದ ಬಸವರಾಜ ರೆಡ್ಡಿ ಎಂಬುವರೇ ಆತ್ಮಹತ್ಯೆಗೆ ಶರಣಾದ ದುರ್ದೈವಿ. ಬಸವರಾಜ ರೆಡ್ಡಿಯವರಿಗೆ ಸೇರಿದ ಸ್ವಂತ ನಿವೇಶನವನ್ನ ಅದೇ ವಾರ್ಡಿನ ಮಹಾಬಲಿ ಸಾಬ್ ಅವರ ಮಕ್ಕಳು ಹಾಗೂ ಸಹಚರರು ಸೇರಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಈ ಕುರಿತು ನ್ಯಾಯ ಕೇಳಲು ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ಪಟ್ಟಣ ಪಂಚಾಯತ್ ಕಾರ್ಯಾಲಯಕ್ಕೆ ತೆರಳಿದ್ರೂ ಸೂಕ್ತ ಸ್ಪಂದನೆ ಸಿಕ್ಕಿರಲಿಲ್ಲ. ಇದರಿಂದ ಬೇಸತ್ತ ಬಸವರಾಜ ರೆಡ್ಡಿಗೆ ಆರೋಪಿಗಳು ಜೀವ ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳ ನೀಡಿದ್ದು, ಇದರಿಂದ ಮನನೊಂದು ಅವರು ದಿನಾಂಕ 15/8/2026ರಂದು ವಿಷವನ್ನ ಸೇವಿಸಿದ್ರು. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 16/8/2026ರಂದು ಮೃತಪಟ್ಟಿದ್ದಾರೆ. ಆಗಸ್ಟ್ 19, 2026ರಂದು ತಹಶೀಲ್ದಾರ್ ಕಚೇರಿಗೆ ತೆರಳಿದ ಅಖಿಲ ಕರ್ನಾಟಕ ರೆಡ್ಡಿ ಮಹಾಸಭಾದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿದರು. ಬಸವರಾಜ ರೆಡ್ಡಿ ಅವರ ಆತ್ಮಹತ್ಯೆಗೆ ಕಾರಣರಾದ ಎಲ್ಲ ಆರೋಪಿಗಳನ್ನ ತಕ್ಷಣವೇ ಬಂಧಿಸಬೇಕು. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 25 ಲಕ್ಷ ಪರಿಹಾರ ಧನ ನೀಡಬೇಕು. ಮೃತರ ಮಕ್ಕಳಿಗೆ ಸರ್ಕಾರದಿಂದ ಉಚಿತ ಶಿಕ್ಷಣ ವ್ಯವಸ್ಥೆ ಮಾಡಬೇಕು ಹಾಗೂ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಕೆಲಸ ನೀಡಬೇಕು. ಮೃತನಿಗೆ ಸೇರಿದ ನಿವೇಶನವನ್ನ ತಕ್ಷಣವೇ ಹದ್ದುಬಸ್ತು ಮಾಡಿ ಕುಟುಂಬಕ್ಕೆ ಹಸ್ತಾಂತರಿಸಬೇಕು. ಈ ಘಟನೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದ ಸ್ಥಳೀಯ ಪೊಲೀಸ್ ಠಾಣೆ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಹಲವು ವರ್ಷಗಳಿಂದ ಒಂದೇ ಕಡೆ ಟಿಕಾಟಿ ಹೂಡಿರುವ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಬೇಕು. ವಿಷಕಾರಿ ಕ್ರಿಮಿನಾಶಕ ನಿಷೇಧ, ಕೀಟನಾಶಕ ಮಾರಾಟ ಮಾಡಿದ ಕಂಪನಿ ಹಾಗೂ ಸ್ಥಳೀಯ ಲಲಿತಾ ಟ್ರೇಡರ್ಸ್ ಮಳಿಗೆಯನ್ನ ಶಾಶ್ವತವಾಗಿ ಬಂದ್ ಮಾಡಿಸಬೇಕು ಎಂಬ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದರು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಸಂಘಟನೆಯ ಮುಖಂಡರು, ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣವೇ ನ್ಯಾಯ ಸಿಗದಿದ್ದಲ್ಲಿ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ರೂಪಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರೆಡ್ಡಿ ಮಹಾಸಭಾದ ರಾಜ್ಯಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಮುದಿಯಪ್ಪ ನಾಗರೆಡ್ಡಿ, ಸಿದ್ದನಗೌಡ ಪಾಟೀಲ್, ವೀರನಗೌಡ ಗಣದಿನ್ನಿ, ಮಲ್ಲಿಕಾರ್ಜುನ ಗಣದಿನ್ನಿ, ಶೇಖರಗೌಡ ಮಾಲಿ ಪಾಟೀಲ್, ತಿಮ್ಮನಗೌಡ, ಸುರೇಶ್ ರೆಡ್ಡಿ, ಅಯ್ಯನಗೌಡ್ರ ಆರ್ಎಸ್ಎಸ್ ಮುಖಂಡರು ಮತ್ತು ಕನಕಗಿರಿ ತಾಲೂಕಿನ ರೆಡ್ಡಿ ಸಮಾಜದ ನೂರಾರು ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ NKS TV4 ಕನಕಗಿರಿ. ನೀನ್ ಸಾಯದ್ ಬೇಡ, ನಾನೇ ಸಾಯ್ತೀನಿ ಅಂತ ನಮ್ಮ ಮನ ಜೀವ ಕೊಟ್ಟಿದ್ದಾರೆ. ನನ್ನ ಉಳಿಸಿದ್ದಾರೆ, ಅವ್ರು ಸತ್ತಿದ್ದಾರೆ, ಅಷ್ಟೇ ವ್ಯತ್ಯಾಸ. ಮನೆಗೆ ಬಂದವರು ಧಮಕಿ ಹಾಕಿ ಮೇಲೆ ಪೊಲೀಸ್ ನೀವು ಕಂಪ್ಲೇಂಟ್ ಕೊಟ್ರಿ 13ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರೆ ನಾವು ಪೊಲೀಸರು ಕ್ಯಾರಿ ಅನ್ನಲ್ಲ. ಸಮಸ್ಯೆ ಆಗಿದೆ ಅಂದ್ರೆ ಅವ್ರು PC ಅವ್ರನ್ನ ಕರೆದು ಹೇಳಿದ್ರ ಇಷ್ಟೆಲ್ಲ ಇದಾಕಿದಿಲ್ಲ, ನಾವು ಹಾಕಿದಿಲ್ಲ. ನಾವು ಹೋದ್ರೆ ಅವರು ಅಲ್ಲಿ ಇರ್ತಕ್ಕಂಥ ಅವತ್ತಿನ PC ಉಡಾಕ್ ಉತ್ತರ ಕೊಟ್ರು. ನಾನು ಮತ್ತೆ CPI ಫೋನ್ ಮಾಡೀನಿ, ಅಲ್ಲೇ ನಿಂತ ನಾನು ಹಿಂಗಾದ್ರೆ ಹೋಮ್ ಗಾರ್ಡ್ ಇರ್ತಾರಲ್ಲ, ಹೋಮ್ ಗಾರ್ಡ್ ಸ್ವಲ್ಪ ಒಂದ್ ರೌಂಡ್ ಹಾಕೊಂಬ ಅಂತ ಕಳ್ಸಿದ್ರೆ ನಮ್ಮ ಮನೇಲಿ ಪೊಲೀಸರು ನನ್ ಸಪೋರ್ಟ್ ಇದಾರೆ, ನನ್ನ ಹೆಂಡತಿಗೆ ಏನಾಗಲ್ಲ ಅಂತ ಬದುಕ್ತಿದ್ದಾರೆ ಸರ್. ಒಂದು ಹೋಮ್ ಗಾರ್ಡ್ ಕಳ್ಸಕ್ಕೂ ಎತ್ತ ಇಲ್ಲ ಅಂದ್ರೆ ಸ್ಟೇಷನ್ ಯಾಕೆ ಇಟ್ಕೊಂಡಾರ ಸರ್? ಸ್ಟೇಷನ್ ಯಾಕೆ ಆಮೇಲೆ ಇವ್ರ ಜಾಗದಾಗ ದೊಡ್ಡ ತೆಗೆದು ನಾವು ಜೀವನ ಏನ್ ಮಾಡ್ತಾರೆ ಏನು ನನ್ನ ಗತಿ ಏನು? ನಾನು 7th ಓದಿದ್ದೀನಿ ಸರ್. ನಂದೇಂಗ ಈ ಹುಡುಗಂದೇಂಗ ಆ ಹುಡುಗಿದೇಂಗ ಆ ಹುಡುಗಿ ಅಪ್ಪನ್ ಬಿಟ್ಟು 1-2 ಸೆಕೆಂಡ್ ಇರ್ತಿರ್ಲಿಲ್ಲ ಸರ್. ಸರ್ 6ನೇ ಕ್ಲಾಸ್ ಓದ್ತಾ ಇದ್ದಾರೆ ಸರ್. ಬಹಳ ಅವ್ರ ಅಪ್ಪನ ನಾನು ಹೇಳಿದಾಗ ರಾತ್ರಿ ಇಲ್ಲ ಸರ್, ರಗಲತ್ತೇನೆ 10 ಗಂಟೆಗೆ
ಇಲ್ಲೇ ಬರ್ಕೊಂಡಿದ್ದಾರೆ. ಯಾರು ನಿಮ್ಗೆ ಏನು ಹೇಳಿಲ್ಲ? ನನಗೇನು ಹೇಳಿಲ್ಲ ಸರ್. ನಾನು ಸ್ವಲ್ಪ ಅದೆಲ್ಲ ಎಷ್ಟೇ ಇದ್ರು ಅದನ್ನ ಮಾಡ್ಕೊಂಡಿಲ್ಲ. ನಾನು ಮಂಜುಳ ಹತ್ರ ಮಲ್ಕೊಂಡಿದ್ದೀನಿ. ನಾನು ಮಗಳನ್ನ ಹಾಕೊಂಡಿದ್ದೇನೆ. ಮಗನ ಹಾಕೊಂಡು ಕೆಳಗಡೆ ಮಲ್ಕೊಂಡಿದ್ದೇನೆ ಸರ್. ಮಲ್ಕೊಂಡೆ. ಅವ್ರು ಯಾಕೆ ಒಂದು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದ್ರು. ಅದನ್ನ ಕಳಿಸಿ ನಾನು ಅಲ್ಲಿ ಹೋಗ್ಬಿಟ್ರೆ ನಾನೇನೋ ಮಾತಾಡಿ ಅವ್ರೇನೋ ಮಾತಾಡಿ ಡಯಟ್ ಆಗೋದು ಬೇಡ. ಹುಡುಗರು ಸಮೇತ ನಾನು ಬಿಡ್ಲಿಲ್ಲ ಸರ್. ಅವಾಗ ಬೇಡ ಅಪ್ಪನ ಹೆಂಗ್ ಕಾಲಕ್ ಬಿದ್ದಮ್ಮ ನನ್ನ ಮೇಲೇನೋ ಹಂಗೆ ಕಾಲಕ್ ಬಂದೆ ಬಾ ಅಂತೇಳಿ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಆ ಕಡೆ ಒಬ್ಬರನ್ನ ಈ ಕಡೆ ಒಬ್ಬರನ್ನ ಹಾಕೊಂಡು ಮಲ್ಕೊಂಡೆ. ನನಗೇನು ನಿದ್ದೆನೇ ಬರಲಿಲ್ಲ ಸರ್. ಅವ್ರು ಸುಮ್ಮನೆ ಈಗ ಮುದ್ದಾಡ್ತಾರ 5 ನಿಮಿಷಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಲೆಕ್ಕ ಮಾಡ್ಕೊಂಡು ಬಂದು ಅಲ್ಲಿ ಬಂದು ಬರ್ತಿದ್ದೆ. ಇಲ್ಲ ಇನ್ನೊಂದ್ಸಲ ಚಾರ್ಜೆ ಮಾಡಿದ್ರೆ ಇಲ್ಲ ನಾನು ಬಂದ್ರೆ ಅಷ್ಟು ಬಂದರೆ ಅಷ್ಟು ಜನ ನಿನಗೆ ಬಿಟ್ಕೊಡ್ತೀನಿ. ಇಲ್ಲ ಅಂದ್ರೆ ನಿನ್ನ ಕಡೆ ಬಂದ್ರೆ ನಿನ್ನ ಕಡೆ ಬಿಡ್ತೀನಿ. ಅರ್ಧೆ ಮಾಡೋವರೆಗೂ ಪಂಚಾಯತ್ ಇಲ್ಲ ಕೊಡ್ತೀವಿ. ಆಮೇಲೆ ಪಂಚಾಯತ್ ಅವ್ರು ಬಂದು ಅರ್ಧೆ ಮಾಡ್ಕೊಟ್ಮೇಲೆ ಬಂದ್ರೆ ಬಿಡ್ತೀವಿ. ಇಲ್ಲದೆ ಅರ್ಜಿ ಕೊಟ್ಟಿದ್ದಾರೆ 13ನೇ ತಾರೀಕು. ಪಂಚಾಯತ್ನಾಗ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಬರಲೇ ಇಲ್ಲ. ಒಂದಿಷ್ಟು ಬಂದಿಲ್ಲ ನೋಡಿಲ್ಲ. ನಮ್ಮ ಮನೇಲಿ ಕಾಲಿ ಬೀಳಂದ್ರೆ ಬೀಳ್ತೀನಿ ಓಡಿಸ್ಬೇಡ್ರಿ ಬಂದು ಅಳತೆ ಮಾಡ್ಲಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಲಾಸ್ಟ್ ಏನಂದ್ರೆ ನೀನೇನ್ ಸೆಂಟರ್ ಅಂತೀಯಲ್ಲ ನಾನು ಕೋಡಿದ್ದು ಗುಂಡೆಯಾಗ ನೀನು ನೋಡಿರ್ತೀನಿ ಅಂತ ಹೇಳಿ ನಾನು ಹೊರಗಡೆ ಹೋಗ್ಲಿಲ್ಲ. ನಾನು ಇಲ್ಲೇ ಕಿಟಕಿಗೆ ಬೆಡ್ರೂಮ್ ಆಗಿದ್ದ ನೋಡ್ತಾ ಇದ್ದೀನಿ. ಯಾವನ್ ಬರ್ತಾನೆ ಯಾವನ್ ಕರ್ಕೊಂಡ್ ಇದು ತೊಳಿದ್ನಲ್ಲ ಹಾಗೆ ನೀನು ನೋಡಿಟ್ಟು ನಾವು ಇದಿಷ್ಟು ಜಾಗ ಹೊಡೆ ತಗೊಂತೀವಿ ಅಂದ್ರು. ಕೇಳಿಸ್ಕೊಂಡು ಐದು ಕರ್ಕೊಂಡ್ರು ನಮ್ಮನ್ನ ಮತ್ತೆ ಸ್ಟೇಷನ್ಗೆ ಹೋದ್ರು. ಆಮೇಲೆ ಈ ಕಟರಾವಳಿ ಸಂಬಂಧ ರೀ ಬಸವರಾಜ ರೆಡ್ಡಿ ಸುದ್ದಿಗೆ ಫೈಟ್ ಮಾಡ್ಯಾರ ನಿಂತು ಇವ್ರಿಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ ಪಂಚಾಯತಿಗೆ ಹೋದ್ರಿ. ಪಂಚಾಯತಿಗೆ ಹೋದಾಗ ಇವ್ರು ಬಂದ್ರು ಅಪೋಸಿಟ್ ಪಾರ್ಟಿ ಬಂದ್ರು. ಪಂಚಾಯತಿಗೆ ಧಮಕಿ ಹಾಕಿದ್ರು ಏನಂತ ಯಾರು ನಿಲ್ಸಕ್ಕಾಗಲ್ಲ ಯಾರು ನಿಲ್ಸಕ್ಕಾಗಲ್ಲ ನಾವು ಕಿತ್ತು ಅಂದ್ರೆ ಅಲ್ರಿ ಪಂಚಾಯತಿ ಅವ್ರು ಏನು ಹೇಳಿಲ್ಲ ಜಾಗ ಇವ್ರು ಬಸ್ ಪಂಚಾಯತಿ ಅಧಿಕಾರಿ ಕೇರ್ ತಗೊಳಕ್ ರೆಡಿನೇ ಇಲ್ಲ. ಪಂಚಾಯತಿ ಅಧಿಕಾರಿಗೆ ಧಮಕಿ ಹಾಕಿಬಿಟ್ರವ್ರು ಬೆದರಿಗೆ. ಪಟ್ಟಣ ಪಂಚಾಯತಿ ಒಬ್ಬ ಇದೇ ಕೌನ್ಸಿಲರ್ ಅದಾನ, ಈಗ ವಾರ್ಡ್ ಕೌನ್ಸಿಲರ್ ಅದ ಎದುರಿಗೆ ಅದಾನ, ಆತ ಉಪಾಧ್ಯಕ್ಷ ಅದಾನ, ಇಬ್ಬರು ಮೆಂಬರ್ಸ್ ಅದಾರ. ಅವ್ರ ಎದುರಿಗೆ ಧಮಕಿ ಹಾಕ್ತಾರ. ಏನಾಗಿದೆ ಅಂದ್ರೆ ಈಗ ಮೇಲ್ವರ್ಗದ ಸಮಾಜಕ್ಕೆ ಅಲ್ಲಿ ನೋಡ್ರಿ ಅವರಿಗೆ ನಾವು ಒದಗಿಸ್ತೀವಿ ಅಂತೇಳಿ ಅವರು ಇಬ್ರು ಚಲವಾದಿ ಸಮಾಜ ಹುಡುಗರನ್ನ ಕರ್ಕೊಂಡ್ಬಂದು ಧಮಕಿ ಹಾಕ್ಸಿದ್ರು. ಆ ಮಟ್ಟಕ್ಕೆ ನಮ್ಮ ಸಮಾಜ ಏನ್ ಬೈಕ್ ಬಿಡ್ತಾರೋ ಆ ಟೈಮ್ನಾಗ ಏನೋ ಅಂತೇಳಿ ಸುಮ್ಮನೆ ಇದ್ದೆ ಒಂದು 2:30-3 ಗಂಟೆ ಆಯ್ತು ಸರ್. ಆಮೇಲೆ ಏನು ಮಾಡಿದೆ ಅವ್ರು ಎದ್ದಿದ್ರಲ್ಲ ನಾನು ಹೋದೆ ಸರ್. ಹೋಗಿ ಅವ್ರ ಬಗ್ಲಾಗ ಮಲ್ಕೊಂಡು ಏನು ಯಾಕೆ ಏನು ಮಾಡ್ತೀರ ಅಂತೇಳಿ ಎಲ್ಲ ತಲೆ ಸೌದೆ ಎಲ್ಲ ಮಾಡಿದೆ. ಮಾಡೋಷ್ಟು ರಿಕ್ವೆಸ್ಟ್ ಮಾಡ ಅವರು ಏನೋ ಜಾಸ್ತಿ ಒಂದು ಮಾತಿನೂ ಮಾತಾಡಲಿಲ್ಲ. ನಾನು ಏನು ಮಾತಾಡಿದ್ರು ಸುಮ್ಮನೆ ಇದ್ರು. ಅಲ್ಲಿಂದ ಬಂದರು ಇಲ್ಲಿ ಮಾಡ್ಕೊಂಡು ಇಲ್ಲೂ ಬಂದೆ. ನಾನು ಏನು ಕೇಳೋಣ ಕಾಂಪ್ಲೆಕ್ಸ್ ಅವ್ರನ್ನ ನಾನು ಫುಲ್ ಮಾಡಬೇಕಲ್ಲ ಸರ್. ಅದ್ರ ಸಲಗೆ ನಾನು ಇಲ್ಲೂ ಬಂದ್ರು ಅವ್ರು ಏನು ಮಾಡಿಬಿಟ್ರು ಅದೆಲ್ಲ ನಿದ್ದಿರಲಿಲ್ಲ. ಒಂಚೂರು 1-2 ನಿಮಿಷ ಕಣ್ಣು ಬೆಚ್ಚಿರಲಿಲ್ಲ ಸರ್. ಎದ್ದು ಹೋಗ್ಬಿಟ್ಟು ನಾನು ಆ ಕಡೆ ಸೈಡ್ ಮಕ್ಕೊಂಡಿದ್ದೆ, ಅವ್ರು ಈ ಸೈಡ್ ಮಕ್ಕೊಂಡಿದ್ರು. ಎದ್ದು ಹೋದ್ರು ಮತ್ತೆ ಬಂದರು. ನಾನು ಅಲ್ಲೇ ಮಕ್ಕೊಂಡು ಆಡ್ತಿದ್ದೆ. ಬಂದರು ಸ್ವಲ್ಪ ಕುತ್ಕೊಂಡ್ರು. ನಾನು ಸರಿಯಲ್ಲ ಯಾಕಂದ್ರೆ ಏನು ಸರಿದಂಗಿಲ್ಲ ಇದ್ದು ಟೀ ಮಾಡ್ಕೊಡೋಣ ಅಂತ ಟೀ ಮಾಡಿಕೊಟ್ಟು ಮಗಳು ತಂದು ಕೊಟ್ಟು 2 ಬಿಸ್ಕೆಟ್ ಕೊಟ್ಟು 4 ಕೊಟ್ಟು ಅವಳು ಬೇಡಮ್ಮ ಬೇರೆ ಸಾಕಂತೇಳಿ ಯಾಕೆಂದ್ರೆ ಮಗಳಿಗೊಂದು ತಿನ್ಸಿದ್ರು ತಾನೊಂದು ತಿಂತು. ಆಯಿತು ಅಲ್ಲೇ ಕುತ್ಕೊಂಡು ನಾನು ಬಿಸಿಬೇಳೆ ಬಾತ್ ಮಾಡಿದೆ ಸಲ ಅಂತ ಹೇಳಿದ್ವಿ. ಬೆದರಿಕೆ ಹಾಕ್ಯಾರ ಸರ್. ಬೆದರಿಕೆ ಹಾಕಿದ್ದಾರೆ. ಏನಾಯ್ತಂದ್ರೆ ಮಗಳಂದ್ರೆ ಮಗಳಿಗೆ ಅವ್ರು ಅಂದ್ರು ಒಂದು ತಗೊಂಡೇ ಹೋಗ್ತಾರ ಅವರು, ಹಂಗೆ ಹೋಗಲ್ಲ ಅದು ಬಿಡಲ್ಲ ಇಲ್ಲಿಗೆ ಆಗಲ್ಲ ಅಂತ. ಅದಕ್ಕಿಂತ ಮುಂಚೆ 2 ದಿನ ಹೇಳಿದ್ದಾರೆ ಸರ್. ಆ ಥರ ಚುಚ್ಚಾಕಾರ ಯಾಕೆ ಹೇಳ್ತೀಯ ಇದು ಯಾರು ತಗೊಂತಾರ ಅಂದ್ರೆ ಕ್ಲಿಯರಾಗಿ ಹೇಳಿಲ್ಲ ಸರ್ ನನಗೆ.
ಸ್ವಲ್ಪ ದೂರ ಇದ್ಬಿಟ್ರೆ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊಂದು ದೂರ ನಿಮ್ಮ ಆದರ್ಶಕ್ಕೆ ಬರಬೇಕು. ಸುಮ್ಮನೆ ಇಲ್ಲೇ ಕುತ್ಕೊಂಡು ಆಡ್ಕೊಂಡಿದ್ರು ಏನೋ ಹೊರಗಡೆ ಹೋಗ್ತಾರಂತ ಹೋದೆ. ನಾನೇನು ಅಂದ್ಕೊಂಡೆ ಹೊರಗಡೆ ಹೋಗ್ತಾರಂದ್ರೆ ಯಾರಾದರೂ ಇರುವುದಾದ್ರು ಆದರೂ ಅವ್ರ ಫ್ರೆಂಡ್ಸ್ ಹತ್ರ ಏನಾದರೂ ಮಾತಾಡ್ಕೋಬೋದು, ಮೈಂಡು ಹೊರಗಡೆ ಹೋದ್ರೆ ಫ್ರೆಶ್ ಆಗ್ಬೋದು ಅನ್ನೋ ಕಾರಣಕ್ಕೆ ಹೋದ್ರೆ ಹೋಗ್ಲಿಲ್ಲ ಅಂತ 10:30 ಕಳಿಸ್ತೀನಿ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಕೇಳಿಲ್ಲ, ಏನೂ ಕೇಳಿಲ್ಲ. 10 ಕಾಲ ಆಗಿತ್ತೇನೋ ಒಳ್ಳೆ ಮಿಸ್ ಕಡೆ ವರ್ಕ್ ಮಾಡಿದ್ರೆ ನಾನು ತಿಂದಿರಲಿಲ್ಲ, ನಮ್ಮ ಮಗಳು ತಿಂದಿರಲಿಲ್ಲ, ಯಾರೂ ತಿಂದಿರಲಿಲ್ಲ. ಎದ್ರು ಹೋದ್ರು. ಅವ್ರು ಹೋದ್ಮೇಲೆ 1 ಅವರ್ಗೆಲ್ಲ ಈ ಸುದ್ದಿ ಬಂತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅವ್ರ ಫ್ರೆಂಡ್ಗೆ. ಬಂದ್ಮೇಲೆ ಆ ಫ್ರೆಂಡು ಒಬ್ರು ಕಾಲ್ ಮಾಡಿದ್ದಾರೆ, ಒಂದು 4-5 ಸಲ ಮಾಡ್ಯಾರ. ಪಾಪ ಅಣ್ಣ ರಾಮಣ್ಣ ಅಂತೇಳಿ ಕಾಲ್ ಮಾಡಿದ್ರೆ ಕಾಲ್ ಪಿಕಪ್ ಮಾಡಿಲ್ಲ. ಲಾಸ್ಟ್ ಮಾಡಿದ್ದಾರೆ. ವೇಟ್ ಮಾಡ್ಬೋದಾಯ್ತಲ್ಲ, ತೋಟದ್ ಬಿಟ್ಟು ಯಾಕೆ ವೇಟ್ ಮಾಡಲಿಲ್ಲ? ಇಲ್ಲ ನಮ್ಗೆ ಇಡೀ ಅವ್ರು ನಮ್ಮದಾದ್ರೆ ಇಲ್ಲಿಂದ ಅಲ್ಲಿವರೆಗೂ ಸರ್ವೆ ಮಾಡೋಕ್ಕಾಗುತ್ತಾ? ಅವ್ರದಾದ್ರೆ ಇಲ್ಲಿಂದ ಇಲ್ಲಿ ಸರ್ವೆ ಮಾಡೋಕ್ಕಾಗಲ್ಲ. ಅದೊಂದು ಫ್ಲಾಟು ಅವ್ರದೇ. ಈ ಕಡೆ ನಮ್ಮ ಕಡೆ ಆದ್ರೆ ನಮ್ಮನೆಯವ್ರು ಬಿಡ್ತಾರ, ಅವ್ರ ಕಡೆ ಆದ್ರೆ ಅವ್ರವ್ರ ಲೀಡಿಗೆ ಬಿಟ್ಟಿದ್ದು. ಅವ್ರು ಹೆಂಗ್ ಟೈಪ್ ಬಿಡ್ತಿದಾರೋ ಏನ್ ಮಾಡಿದಾರೋ ನಮ್ಗೆ ಹೆಂಗ್ ಗೊತ್ತು? ನಮ್ಮನವ್ರು ಇಲ್ಲಿದ್ದಾರೆ, ಅದಿರೋದು ಅಲ್ಲಿದೆ, ನಮ್ಗೆ ಏನ್ ಗೊತ್ತಾಗುತ್ತಾ? ಅವ್ರೊಬ್ಬರೇ ನಿಂತಿದ್ದಾರೆ ಅಲ್ಲಿ. ಈ ಕಡೆ ಹಿಡಿದವರು ಆ ಕಡೆ ಹಿಡಿದವರು ಏನ್ ಗೊತ್ತಾಗುತ್ತ? ಕರೆಕ್ಟ್ ಆಗೈತಪ್ಪ, ನಮ್ಗೆ ಇಲ್ಲಿಗೋವರೆಗೂ ಬರುತ್ತೆ ಅಂದ್ರೆ ಏನ್ ಹೇಳ್ಬೇಕು? ಅಲ್ಲಿ ನಮ್ಮ ಕಡೆಯವರು ಯಾರಾದ್ರೂ ಇದ್ರೆ ಹಿಡಿದಿದ್ದಾರೆ, ಕರೆಕ್ಟ್ ಆಗಿದೆ ಅಂತ. ಅಲ್ಲಿ ಇವರು ಅರ್ಜೆ ಮಾಡೋಷ್ಟು ಪಂಚಾಯತಿಗಿಂತ ದೊಡ್ಡವರಾಗಿದ್ದಾರ ಇವರು? ನಾನು ಕೇಳೋದು ಸರ್ ಕ್ವಶನ್. ಇದ್ರಲ್ಲಿ ನಾನು ಮಾತಾಡಿರೋದು ಏನಾದ್ರು ತಪ್ಪಿದ್ರೆ ಇದು ಮಾಡಿ ಸರ್. ಎತ್ತಿದ್ದಾರೆ, ಎತ್ತಿ ಎಲ್ಲದಿ ಇದೇ ಲಾಸ್ಟ್, ಅದು ನಾನು ಇನ್ನ ಫೋನ್ ಮಾಡೋಕ್ಕಾಗಲ್ಲ, ನಾನು ಇನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಅವ್ರು ಮತ್ತೆ ಸೀನು ನಿನ್ಗೆ ಯಾಕೆ ಫೋನ್ ಮಾಡಿದ್ರು? ಅವರು ಅಣ್ಣ ಫೋನ್ ಮಾಡಿ ಇವ್ರಿಗೆ ನಮ್ಮ ಐನವ್ರಿಗೆ ಫೋನ್ ಮಾಡಿದ್ರು, ಈ ತರ ಅನ್ನಕತ್ತೇನ ಎಲ್ಲೇನ ಹುಡ್ಕೊಂಡು ತಮ್ಮ ಚಿಕ್ಕಪ್ಪನ ಮಕ್ಕಳು ಅಂದಷ್ಟ ಏನಾಗ್ಯಾರ, ಇವ್ರು ಬಂದ್ರು ನನ್ನ ಹತ್ರ. ಅತಿಗೆ ಅಣ್ಣ ಎಲ್ಲಿ ಅಂದ್ರ ಅಣ್ಣ ಇವಾಗ ತಾನೇ ಹೊರಗೆ ಹೋದ್ರಪ್ಪ, ನಿನಗೆ ಫೋನ್ ಮಾಡ್ಬೇಕಂತಿದ್ದೆ. ಈ ತರ ನಿನ್ನೆ 4-5 ದಿನ, 1 ವಾರ ಆಯ್ತು ಸರಿ ಊಟ ಮಾಡಿಲ್ಲ. ನಿನ್ನಂತೂ ಪೂರ್ತಿನೇ ಊಟ ಮಾಡಿಲ್ಲ. ಬೆಳಿಗ್ಗೆ ಸ್ವಲ್ಪ ಆಯ್ತು ಇಲ್ಲ ಅಂದ್ರೆ ಸುಂಡ್ರು, ನಿನ್ನೆ ಮಧ್ಯಾಹ್ನ ಇಲ್ಲ, ರಾತ್ರಿ ಇಲ್ಲ. ಕಾಲ್ ಮಾಡಿ ಏನಾದರೂ ಹೊರಗಡೆ ತಿನ್ಸ ಅಂತ ಮಾಡೋಣ ಅನ್ಕೊಂಡಿದ್ದಪ್ಪ, ಮತ್ತೆ ಬಂದು ಫೋನ್ ಚೆಕ್ ಮಾಡಿದ್ರೆ ಯಾಕೆ ಹೇಳಿದೆ ಅಂತಾರೆ ಏನಂತ. ಮಾಡಲಿಲ್ಲ ಅಂದರೆ ಅವ್ರು ಎಲ್ಲಿ ಹುಡ್ಕಕ್ಕೆ ಹೋದ್ರೇನೋ ಅವ್ರಿಗೆ ಇರ್ತದೆ, ನನಗೆ ಅಷ್ಟೇ ಗೊತ್ತು. ಆಮೇಲೆ ಕೂಡ ನಮ್ಮ ಭಾವನೆ ಫೋನ್ ಮಾಡಿ ಯಾಕಾದ್ರೆ ಯಾಕೆ ಹಿಂಗೆ ಮಾಡ್ಕೊಂಡ ಅಂದ್ರೆ ನನಗೇನು ಗೊತ್ತಿಲ್ಲ ಅಷ್ಟೇ ನನಗೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ 5ನೇ ವಾರ್ಡ್ನ ನಿವಾಸಿ ಬಸವರಾಜ ರೆಡ್ಡಿ ಈತನು ನಮ್ಮ ಸಮಾಜದ ಅಮಾಯಕ ವ್ಯಕ್ತಿಯಾಗಿದ್ದು, ಕನಕಗಿರಿ ಪಟ್ಟಣದ 5ನೇ ವಾರ್ಡಿನ ಮಾವಳ್ಳಿ ಸಾಬ್ ಮತ್ತು ಇವರ ಮಕ್ಕಳು ಹಾಗೂ ಇವರ ಸಹಚರರು ಸೇರಿ ತನ್ನ ಸ್ವಂತ ನಿವೇಶನವನ್ನು ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ಕನಕಗಿರಿ ಪಟ್ಟಣ ಪಂಚಾಯತ್ ಕಾರ್ಯಾಲಯಕ್ಕೆ ನ್ಯಾಯಕ್ಕೆ ಹೋದರೆ ಬೇಜವಾಬ್ದಾರಿಯಿಂದ ಮತ್ತು ನೀರಿನ ಮಾನಸಿಕವಾಗಿ ಬಸವರಾಜ ರೆಡ್ಡಿ ಈತನ ದಿನಾಂಕ 15/26/2026 ಸಂಬಂಧಿಸಿದ ಒಂದು ಮನವಿಯನ್ನು ಬಂದಿದ್ದೇವೆ. ಕನಕಗಿರಿ ಪಟ್ಟಣದಲ್ಲಿ ಒಂದು ನಡೆಯಬಾರದಂತಹ ಒಂದು ದುರ್ಘಟನೆ ನಡೆದಿದೆ. ಶ್ರೀಮಾನ್ ಬಸವರಾಜ ರೆಡ್ಡಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಏನಂತಂದ್ರೆ, ಅವರು ತಮ್ಮ ಸ್ವಂತ ಜಾಗೆಯಲ್ಲೇ ತಮ್ಮ ಸ್ವಂತ ಜಾಗಕ್ಕೋಸ್ಕರ ಅವರು ಏನೋ ಒಂದು ತಮ್ಮ ಅಳತಿ ಮಾಡ್ರಿ ಅಂತಕೊಂಡು ಪಟ್ಟಣ ಪಂಚಾಯತಿಗೆ ಹೋಗಿ ಮನವಿ ಕೊಟ್ಟಾಗಲೂ ಕೂಡ ಅವರು ಯಾರು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳದೆ ಬೇಜವಾಬ್ದಾರಿತನವನ್ನು ಮೆರೆದರು. ತದನಂತರ ಅವರು ಏನು ಬಸವರಾಜ ರೆಡ್ಡಿ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದನ್ನು ಏನು 4 ಜನ ಬಂದು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದರು. ಅದಾದಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂಡ ನಮ್ಮ ರೆಡ್ಡಿ ಸಮಾಜ ಬಾಂಧವರನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿ ಪತ್ರವನ್ನು ಕೂಡ ಕೊಟ್ಟಾಗಿನೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಾಗಿನೂ ಕೂಡ ಅದನ್ನು ಅಲ್ಲಿ ಇರ್ತಕ್ಕಂಥ ಸ್ಥಳೀಯ PSI ಮತ್ತು CBI ಮತ್ತು ಅವತ್ತಿನ ಠಾಣಾ ಹವಾಲ್ದಾರರು ಕೂಡ ಇದಕ್ಕೆ ಹೊಣೆಗಾರರಾಗಿದ್ದಾರೆ. ಅವರು ತಮ್ಮ ಏನು ಬೇಜವಾಬ್ದಾರಿಯನ್ನು ತೋರಿಸಿದ್ರಿಂದ ನಮ್ಮ ಬಸವರಾಜ ರೆಡ್ಡಿ ಅನ್ನುವಂಥ ಒಬ್ಬ ಅಮಾಯಕರು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಅಖಿಲ ಕರ್ನಾಟಕ ರೆಡ್ಡಿ ಮಹಾಸಭಾ ಏನಿದೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನಮ್ಮ ಕೊಪ್ಪಳ ಜಿಲ್ಲೆಯ ರೆಡ್ಡಿ ಏನು ಜಿಲ್ಲಾ ಅಧ್ಯಕ್ಷರಾಗಿ ಆದಿಯಾಗಿ
ನಮ್ಮ ಕನಕಗಿರಿಯ ಅಧ್ಯಕ್ಷರಾದಿಯಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಪೂಜ್ಯ ನಮ್ಮ ಯಲ್ಲಾಲಿಂಗ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಾಖಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರೆಡ್ಡಿ ಗುರೂಜಿಯವರ ನೇತೃತ್ವದಲ್ಲಿ ಇವತ್ತು ಕನಕಗಿರಿಯ ಎಲ್ಲ ನಮ್ಮ ರೆಡ್ಡಿ ಕುಲಬಾಂಧವರ ಒಂದು ಸಹಯೋಗದೊಂದಿಗೆ ನಾವು ಅಖಿಲ ಕರ್ನಾಟಕ ರೆಡ್ಡಿ ಮಹಾಸಭಾದ ಸರ್ವ ಸದಸ್ಯರಿಗೆ ಬಂದು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ತಕ್ಷಣ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಸೂಕ್ತವಾಗಿರ್ತಕ್ಕಂಥ ಒಂದು ಕ್ರಮವನ್ನು ಯಾರು ಈ ಆರೋಪಿಗಳಿದ್ದಾರೆ, ಅಪರಾಧಿಗಳಿದ್ದಾರೆ, ಅವರನ್ನು ತಕ್ಷಣ ಬಂಧಿಸ್ತಕ್ಕಂಥದ್ದು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸುಗಳನ್ನು ದಾಖಲು ಮಾಡ್ತಕ್ಕಂಥದ್ದು. ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಾನ್ಯ ತಹಸೀಲ್ದಾರ್ ಅವರು ಒಳಗಾಗಬಾರ್ದು. ಯಾಕಂದರೆ ಇದು ಒಂದು ಪ್ರಾಣ ಹೋಗಿದೆ, ಒಂದು ಮಣಿತನದ ಪ್ರಾಣ ಹೋಗಿದೆ. ಅದು ನಮ್ಮ ಕುಟುಂಬಕ್ಕೆ, ಇಡೀ ನಮ್ಮ ಕನಕಗಿರಿ ಒಂದು ಪಟ್ಟಣಕ್ಕೆ ತಲೆ ತಗ್ಗಿಸ್ತಕ್ಕಂಥ ಒಂದು ಕೆಲಸ ಇಲ್ಲಿ ನಡೆದಿದೆ, ನಡಿಬಾರದಂಥ ಘಟನೆ ನಡೆದಿದೆ. ಅವತ್ತೇ ಇವರು PSI ಆಗಿರ್ಬೋದು ಮತ್ತು CPI ಆಗಿರ್ಬೋದು ಒಂದಿಷ್ಟು ಅಲ್ಲಿ ಹವಾಲ್ದಾರರು ಅಥವಾ ತಾವು ಹೋಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನ ಖಂಡಿಸಲಿಕ್ಕೆ ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ನಾವು ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಈ ಒಂದು ಕನಕಗಿರಿ ಪಟ್ಟಣಕ್ಕೆ ಬಂದಿದ್ದೇವೆ. ಪೂಜ್ಯರ ಒಂದು ನೇತೃತ್ವದಲ್ಲಿ ನಮ್ಮ ಒತ್ತಾಯ ಇಷ್ಟೇ, ಗುರುಗಳು ಹೇಳ್ದಂಗೆ ಏನು ನಮ್ಮ ರೆಡ್ಡಿ ಸಮಾಜದ ಬಸವರಾಜ ರೆಡ್ಡಿ ಅವರ ಮೇಲೆ ಏನು ದಬ್ಬಾಳಿಕೆ ನಡೆದಿದೆ, ಆ ದಬ್ಬಾಳಿಕೆಯನ್ನು ನಾವು ಅಖಿಲ ಕರ್ನಾಟಕ ರೆಡ್ಡಿ ಮಹಾಸಭಾ ತೀವ್ರವಾಗಿ ಖಂಡಿಸುತ್ತೆ. ಇಂತಹ ಘಟನೆಗಳಿಗೆ ನಡೆದಂತಕ್ಕೆ ಕಾರಣ ಆ ಬಸವರಾಜ ರೆಡ್ಡಿ ಅವರದ್ದು ಒಂದು ಏನು ಜಾಗ ಇತ್ತು, ಆ ಜಾಗಕ್ಕೆ ಸಂಬಂಧಪಟ್ಟಂತ ಅವ್ರ ಸ್ವಂತ ಜಾಗದಲ್ಲೇ ಅವರು ತಮ್ಮ ಕಾರ್ಯಕ್ರಮಗಳನ್ನು ಮಾಡುವಂತ ಸಂದರ್ಭದಲ್ಲಿ ಬೇರೆ ಒಂದಿಷ್ಟು ಜನ ಬಂದು ಅವ್ರಿಗೆ ಅಡ್ಡಿ ಆತಂಕಗಳನ್ನು ಮಾಡಿ ಅವರಿಗೆ ಪ್ರಾಣ ಭಯವನ್ನು ಒಡ್ಡಿ ಮತ್ತೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದನ್ನ ಮಾಡಿದಾಗಿಯೂ ಸಹಿತ ಅವರು ಅದನ್ನು ಸಹಿಸಿಕೊಂಡು ತಕ್ಷಣ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಅವ್ರು ಹೋಗಿ ವಿನಂತಿಯನ್ನು ಮಾಡಿಕೊಂಡು ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮ್ಮ ಜಾಗನ ನಮ್ಗೆ ಅತಿ ಮಾಡಿ ನಮ್ಮ ಹದ್ದುಬಸ್ತನ್ನು ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಅವ್ರಿಗೂ ಕೂಡ ಮನವಿ ಮಾಡಿಕೊಟ್ಟಿದ್ದಾರೆ. ತದನಂತರ ಈ ಕನಕಗಿರಿ PSI ಅವರಿಗೂ ಕೂಡ ಹೋಗಿ ಮನವಿ ಮಾಡಿಕೊಂಡು ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ನಮ್ಮ ಅರಳಿಗೌಡರ ಜೊತೆಗೆ ಹೋಗಿ ಆದಾಗ್ಯೂ ಸಹಿತ ಇಲ್ಲಿ ಪಟ್ಟಣ ಪಂಚಾಯಿತಿಯ ಏನು ಮುಖ್ಯಾಧಿಕಾರಿ ಇದ್ದಾರೆ ಅವರ ನಿರ್ಲಕ್ಷ್ಯದಿಂದ ಮತ್ತೆ ಏನು ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ನೋಡ್ರಿ, ಪೊಲೀಸ್ ಇಲಾಖೆ ಅಂತಂದ್ರ ಯಾವ ಒಂದು ರಾಜ್ಯದೊಳಗೆ ಇರ್ತಕ್ಕಂಥ ಅಮಾಯಕರ ಮೇಲೆ ದಬ್ಬಾಳಿಕೆ ಆಗುತ್ತೆ, ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇರುವುದೇ ಪೊಲೀಸ್ ಇಲಾಖೆ. ಅಂತ ಒಬ್ಬ ಪೊಲೀಸ್ ಇಲಾಖೆಯ PSI ಆಗಿರ್ಬೋದು, ಅಲ್ಲಿನ ಅವತ್ತಿನ ಠಾಣಾ ಹವಾಲ್ದಾರ್ ಆಗಿರ್ಬೋದು, ಮತ್ತೆ CPI ಆಗಿರ್ಬೋದು, DYSP ಅವರಾಗಿರ್ಬೋದು, ಅವರ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳಾರ್ದೇನೆ ಒಂದು ಅದನ್ನ ಏನಪ್ಪಾ ಅಂತಂದ್ರೆ ಅದನ್ನ ತಾತ್ಸಾರ ಮಾಡಿದ್ದಕ್ಕಾಗಿ ಇವತ್ತಿನ ದಿನ ನಮ್ಮ ಬಸವರಾಜ ರೆಡ್ಡಿ ಅಂತಕ್ಕಂಥ ಒಬ್ಬ ರೆಡ್ಡಿ ಸಮಾಜದ ಒಬ್ಬ ಅಮಾಯಕ ಮೊದಲ ಜಾತಿಗಳ ಬಗ್ಗೆ ಜಾತಿಗಳ ಬಗ್ಗೆ ಮೊದಲಂತ ಈ ರೀತಿಯಾಗಿ ನಮ್ಮ ಜಾತಿಯಾಗಿ ಆಗಿಲ್ಲ. ರೆಡ್ಡಿ ಸಮಾಜದ ಜಾತಿಯಾಗ ಮೊದಲು ಈ ಒಂದು ಮುಸ್ಲಿಮ್ಸರನ್ನ ಉಳಿಸಿದಂಥವ್ರು ಯಾವುದು ಜಾತಿ ಇದ್ರೆ ಅದು ರೆಡ್ಡಿ ಜಾತಿಯನ್ನು ಉಳಿಸಿದ್ದು ಅವತ್ತಿನ ಕಾಲಕ್ಕೆ ಏನಾಗಿತ್ತಪ್ಪ ಅಂತಂದರೆ ಇವ್ರನ್ನ ಕಂಡಲ್ಲಿ ಗುಂಡಿಡೋಂಥ ಸಂದರ್ಭದಲ್ಲಿ ಗೌಡರು, ಮಾಲಿಗೌಡರು, ಪೊಲೀಸ್ ಪಾಟೀಲರು ಎಲ್ಲ ಹಳ್ಳಿಗಳೊಳಗೆ ನಮ್ಮ ರೆಡ್ಡಿ ಸಮಾಜದವರೇ ಇದ್ದರು. ಅಂಥ ಸಂದರ್ಭದಲ್ಲಿ ಇವರು ನಮ್ಮ ಮನೆಗಳೊಳಗೆ ಬಂದು ಒಪ್ಕೊಂಡು ನಾವೇ ಅವ್ರನ್ನ ಬದುಕಿಸಿದಂಥವ್ರು ಇವತ್ತು ನಮ್ಯಾಗೇ ಗುಂಡಗಿರಿ ಮಾಡ್ತಾರೆ ಅಂತಂದರೆ ಇದು ಭಾಳ ಖಂಡನೀಯ. ಇದಕ್ಕೆ ಯಾರು ಹೊಣೆಗಾರರಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ಶಿವರಾಜ್ ತಂಗಡಿಗೆ ಅವರು ಈ ಒಂದು ಘಟನೆ ಸಂಬಂಧವಾಗಿ ಅವರು ಮೊದಲನೇದಾಗಿ ಅವ್ರು ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸ್ತೀವಿ. ಮೊದಲೇ ನಮ್ಮದು ಪಾಯಿಂಟ್ ರಾಜೀನಾಮೆ ಅವರು ಶಿವರಾಜ್ ತಂಗಡಿ ಅವರು ರಾಜೀನಾಮೆ ಕೊಡಬೇಕು. ಎರಡನೇದು ಏನಪ್ಪ ಅಂತಂದರೆ ಈ ಪೊಲೀಸ್ ಸಿಬ್ಬಂದಿ ವರ್ಗದವರು ಅದನ್ನು ಏನು ಬಹಳ ಅಹಿತಕರ ಘಟನೆಗಳನ್ನು ಆಗ್ತದಂತ ಗೊತ್ತಿದ್ದೂ ಸಹಿತ ಅಷ್ಟೊಂದು ಗುಡಗಿರಿ ಇಲ್ಲಿ ಇರ್ಬೋದಂತ ಅವ್ರಿಗೆಲ್ಲ ಮಾಹಿತಿಗಳು ಇದ್ದರೂ ಸಹಿತ ಅವ್ರು ನಿರ್ಲಕ್ಷ್ಯ ಧೋರಣೆ ತೋರಿದಕ್ಕೆ ಎರಡನೇದು ಯಾರನ್ನಪ್ಪ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ನಾವು ಬಹಳ ಅನ್ಯಾಯ ಆಗದಂತ ತಿಳ್ಕೊಂಡು ಪೊಲೀಸರ ವಿರುದ್ಧ ಸಹಿತ ನಾವು ದೂರನ್ನು ಸಲ್ಲಿಸ್ತೀವಿ. ಮೂರನೇದು ಏನಪ್ಪ ಅಂತಂದ್ರೆ ಪಟ್ಟಣ ಪಂಚಾಯತಿ ಅವರು ಅದೇನು ವ್ಯವಸ್ಥೆ ಐತಿ ಅದೇನಿಲ್ಲ ಅದನ್ನು ದಿವಸ ಒಂದು ಸಿಬ್ಬಂದಿ ಯಾವುದೇ ಒಂದು ಜಗಳ ನಡೆದಲ್ಲಿ ಸಂದರ್ಭದಾಗ